ಹಾಯ್ ಹಲೋ ನಮಸ್ಕಾರ. ನಾನು HFK ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಮ್ಮ ತೋಟದ ದಾವಿ ಇದೇನೆ. ಕಣ್ಣಿಗೆ ಕಾಣೋ ಥರ ನವಿಲಿದೆ, ಆದರೆ ಹಿಡಿಯೋಕ್ಕಾಗಲ್ಲ ಅಷ್ಟೇ. ವಾಕಿಂಗ್ ವಾಕಿಂಗ್ ವಾಕಿಂಗ್. ವಾ, ಎಳ್ಳಿಕಾಯಿ ನೋಡಿದ್ರೆ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಬಟ್ ಸಿಕ್ಕಾಬಟ್ಟೆ ಸ್ವೀಟ್ ಇರುತ್ತೆ. ನಮ್ಮ ಪಪ್ಪಿ ಕೊಡಪ್ಪ, ಪಪ್ಪಿಲ್ಲ. ಡಿಫ್ರೆಂಟಾಗಿ ಊಟ ಮಾಡಿ ಒಬ್ಬಿಟ್ಟು ಮಾಡಿದ್ದೀನಿ. ಆ್ಯಕ್ಚುಲಿ ಟೇಸ್ಟು ಸೂಪರಾಗಿ ಬಂದಿದೆ. ಫ್ಯಾಮಿಲಿ ಎಲ್ಲ ಜೊತೆ ಕುತ್ಕೊಂಡು ಊಟ ಮಾಡೋದೇ ಒಂಥರ ಖುಷಿ. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈಗ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ನಾನು ತೋಟದ ಹತ್ರ ಹೋಗಿ 2 ವರ್ಷ ಆಯಿತು. ಸೊ ನಮ್ಮ ಅಪ್ಪಾಜಿ ನಾನು ತೋಟದ ಹತ್ರ ಹೋಗ್ತಾ ಇದ್ದೀವಿ. ಹಾಲು ಕವಿಯೋಷ್ಟರೊಳಗೆ ಬೇಗ ಬರಬೇಕು, ತೋಟ ಹೆಂಗಿದೆ ನೋಡೋಣ ಅಂತ ಹೇಳಿಬಿಟ್ಟು. ನಮ್ಮ ಸ್ಲಿಪ್ಪರ್ ಹಾಕ್ಕೊಂಡು ಹೋದ್ರೆ ಆಗಲ್ಲ, ಹಂಗಾಗಿ ಶೂಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪಾಜಿ ಶಬ್ಬೆ ಅಂತಾರಲ್ವ, ಹಸು ಮೇವು, ಅದನ್ನು ಕಟ್ಟೋಕ್ಕೆ ಬಾಳೆದು ದಾರ ತೊಗೋತಾ ಇದ್ದಾವೆ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ನಮ್ಮ ಅಪ್ಪಾಜಿಗೆ ಆ್ಯಕ್ಚುಲಿ ಗಿಡಿಯೋಗೆಲ್ಲ ಬರೋದು ಇಷ್ಟ ಆಗಲ್ಲ, ಬಲವಂತಕ್ಕೆ ಬರ್ತವೆ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಗದಗಲ್ಲಿ ಈ ಲೊಕೇಶನು ಏನು ಸಖತ್ತಾಗಿದೆ ಅಲ್ವಾ. ಅದಕ್ಕೆ ಹಳ್ಳಿ ಜೀವನ ಅಂದರೆ ನನಗೆ ತುಂಬ ಇಷ್ಟ. ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ತೋಟದ ರೋಡು. ಕೇಳಿಸ್ಕೊಳ್ಳಿ, ನವಿಲು ಕೂಗ್ತಾ ಇದೆ ನಮ್ಮ ತೋಟದ ಅಕ್ಕಪಕ್ಕ. ಹಳ್ಳಿಲಿದ್ದರೆ ಇದೊಂದು ವೆದರ್ ಚೆಂದ. ಈ ಟೈಮ್ಗೆಲ್ಲ ನವಿಲು ಕೂಗ್ತವೆ. ಕಣ್ಣಿಗೆ ಕಾಣಿಸೋತವನೇ ನವಿಲಿರುತ್ತೆ, ಆದರೆ ಹತ್ರ ಇರಲ್ಲ ಅಷ್ಟೇ. ಏನಾದರೂ ಸ್ಲಿಪ್ಪರ್ ಹಾಕೊಂಡ್ಬಂದಿದ್ವಿ, ನನ್ನ ಗತಿ ಅದೋ ಗತಿ. ಶೂ ಹಾಕೊಂಡಿರೋದಕ್ಕೆ ಸ್ವಲ್ಪ ಬಚಾವು. ಆಲ್ಮೋಸ್ಟು ತೋಟದ ಹತ್ರ ಬಂದು 2-3 ಇಯರ್ಸ್ ಆಯಿತು. ಲಾಸ್ಟ್ ಟೈಮ್ ನನ್ನ ಮಗಳು ಕರ್ಕೊಂಡ್ಬಂದಿದ್ದೆ, ಬಟ್ 10 ನಿಮಿಷನೂ ಇರಲಿಲ್ಲ, ಬೇಗ ವಾಪಸ್ ಹೋದೆ. ಬಟ್ ಈ ಸಲ ಫುಲ್ ಕೆಳಗಡೆವರೆಗೂ ಹೋಗಿ ನಮ್ಮ ತೋಟದಲ್ಲಿ ಏನೇನಿದೆ ನೋಡಬೇಕು ಅಂತ ಹೇಳಿ ಬಂದಿದ್ದೆ. ನಮ್ಮ ಅಪ್ಪಾಜಿ ರೋಡ್ ಮಾಡ್ಕೊಂಡು ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ವು. ಎಲ್ಲ ಹುಲ್ಲುಗಳೆಲ್ಲ ಬೆಳೆದಿತ್ತಲ್ವ, ಹಾಗಾಗಿ ಅವ್ರಿಗೆ ಡೈಲಿ ಓಡಾಡೋ ಅಭ್ಯಾಸ ಇರುತ್ತಲ್ವ. ಸೊ ತೋಟ ಈಗ ಮಳೆಗಾಲ ಅಲ್ವಾ, ಹಂಗಾಗಿ ಎಲ್ಲ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದೆ. ರೋಡ್ ಚೆನ್ನಾಗಿ ಮಾಡಿದ್ದಾವೆ. ಇದು ನೋಡಿ, ಏಲಕ್ಕಿ, ಅಡಿಕೆ, ಬಂದಿದೆ. ಆ್ಯಕ್ಚುಲಿ ಇದು ಅಡಿಕೆ, ಏಲಕ್ಕಿ. ನಮ್ಮ ಮನೆಯವ್ರ ಡ್ರೀಮು ಇದು, ಅಡಿಕೆ ಏಲಕ್ಕಿ ಹಾಕಬೇಕು ಅನ್ನೋದು. ಸೊ ಫೈನಲಿ ಎಲ್ಲ ಕಡೆ ಹಾಕಿದ್ದಾವೆ. 2 ಇಯರ್ಸ್ ಆಗಿತ್ತು ಬಂದಿದ್ದೀನಿ. ಟಿ ಶರ್ಟ್ ಹಾಕಿರೋದಕ್ಕೆ ಗೊತ್ತೇ ಮಾಡೋಕ್ಕಾಯ್ತಾ ಇಲ್ಲ ನಾನು ಇದ್ಯಾವುದಪ್ಪ ಅಂತೀನಿ. ಸೊ ನಮ್ಮ ಮನೆಯವ್ರೇನೋ ಮಾಡ್ತವೆ. ಇಲ್ಲಿ ಏನು ಮಾಡ್ತಾಯಿದ್ದೀವಿ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಎಳ್ಳಿಕಾಯಿ ನೋಡಿ ಎಷ್ಟು ಚೆನ್ನಾಗಿ ಫಸಲು ಕೊಟ್ಟಿದೆ ಅಂತ ಅಂದರೆ ಖಂಡಿತ ಎಳ್ಳಿಕಾಯಿ. ಬಟ್ ನಮ್ಮ ಮನೇಲಿ ಯಾರೂ ಮಾರಲ್ಲ ಇದನ್ನು, ಸುಮ್ಮನೆ ವೇಸ್ಟ್. ಒಂದು ನಮ್ಮಮ್ಮ ಉಪ್ಪಿನಕಾಯಿ ಹಾಕುತ್ತೆ, ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ಒಂದೊಂದು ಎಲೆಗೆ ಒಂದೊಂದು ಎಳ್ಳಿಕಾಯಿ ಸಾಕಾಗಿದ್ದಾವೆ ಮಾತ್ರ. ವಾ, ಎಳ್ಳಿಕಾಯಿ ನೋಡಿದ್ರೆ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಒಂದೊಂದು ಎಲೆಗೂ ಒಂದೊಂದು ಅನ್ನಂಗೆ ಎಷ್ಟು ಇದಾವೆ ನೋಡಿ. ಐ ಗ್ರಾಬ್ 1 ಎಳ್ಳಿಕಾಯಿ. ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾ ಇದ್ದಾವೆ ಎಳ್ಳಿಕಾಯಿ ಕೀಳೋಕ್ಕೆ. ನಾನು ನೋಡಿ ಇಷ್ಟು ದೊಡ್ಡ ಬ್ಯಾಗ್ ತೊಗೊಬಂದಿದ್ದೀನಿ, ಬ್ಯಾಗ್ ತುಂಬಿಸ್ಕೊಂಡು ಹೋಗೋಣ ಅಂತ. ಬಟ್ ಈಗಿನ ಕಾಯಿ. ಸೊ ಸೆಕೆಂಡ್ ಒಂದು ಬಂತು. ನನಗೆ ಎಳ್ಳಿಕಾಯಿ ಜ್ಯೂಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮಳೆ ಸ್ಟಾರ್ಟ್ ಆಯಿತು, ಕ್ಯಾಚ್ ಹಿಡಿಯೋಕ್ಕಾಗಲ್ಲ. ಮಳೆ 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 ಮಳೇಲಿ ನೆನಿಬಾರ್ದು, ಪಾಪಕ್ಕೆ ಶೀತ ಆಗುತ್ತೆ. ಬೇಗ ಹೋಗೋಣ. ಶೂ ತುಂಬ ಮಣ್ಣು ಮೆತ್ಕೊಂಡಾಯ್ತು. 3 ಎಳ್ಳಿಕಾಯಿಗೆ ಒಂದು ದೊಡ್ಡ ಬ್ಯಾಗ್ ತಗೊಬಂದಿದ್ದೆ.
ನೋಡಿ, ನನಗೆ ಸೆಡ್ರು ಅಂದರೆ ಭಯ, ಅಂದರೆ ಹಾವು ಗಿವು ಏನಾದರೂ ಇದ್ವೆ ಅಂತ. ಬಟ್ ಧೈರ್ಯ ಮಾಡಿ ನಡೀತಾ ಇದ್ದೀನಿ. ಎಲ್ಲೆಲ್ಲಿ ದಾವಿ ಕಾಣಿಸ್ತಿದೆ ಅಲ್ಲಲ್ಲಿ. ಬಟ್ಟೆಯಲ್ಲಿ ಎಷ್ಟು ಅಂಟುಪುರ್ಲೆ ಅಂಟ್ಕೊಂಡಿರುತ್ತೆ ಗೊತ್ತಿಲ್ಲ. ಅಂಟುಪುರ್ಲೆ ಇನ್ನೂ ಅಂಟ್ಕೊಂಡಿಲ್ಲ. ಬೆಳ್ಳಿಕಾಯಿಗೆ ಇಷ್ಟು ದೊಡ್ಡ ಬ್ಯಾಗ್ ತಂದಿದ್ದೆ. ನವಿಲು ಹೋಗ್ತಾ ಇದೆ. ಗಂಡು ನವಿಲಿಗೆ ಮಾತ್ರನೇ ಪುಕ್ಕ ಕೊಟ್ಟ ಭಗವಂತ. ಎಷ್ಟು ಚೆನ್ನಾಗಿದೆ ನವಿಲು. ಕಣ್ಣೆದ್ವಿಗೆ ಹೋಗ್ತಾ ಇದೆ. ಇಷ್ಟು ಉದ್ದ ಗವಿಗಳು. ಗೊತ್ತಾಗ್ಬಿಡ್ತದೆ ಅದಕ್ಕೆ ನಾನು ಹೋಗ್ತೇವೆ ಅಂತ. ಇದು ನಮ್ಮ ಕೋಳಿ ಫಾರ್ಮು. ಆಲ್ಮೋಸ್ಟ್ ಅಲ್ಲೂ ಮಿನಿ ಬಸ್ ಸ್ಟ್ಯಾಂಡ್ ತವ ಕಟ್ಸಿದ್ವು ನಮ್ಮ ಮನೆಯವರು. ಅದಾದಮೇಲೆ ಒಂದು 30% ಡೆಮಾಲಿಷ್ ಮಾಡಿ ಇನ್ನು 70% ಹಾಗೆ ಉಳಿಸ್ಕೊಂಡಿದ್ದಾವೆ. ಪಾಯ ಎಷ್ಟು ಸಣ್ಣ ಸಣ್ಣ ಇದೆ, ಬಟ್ ಇಷ್ಟೇ ಇದು, ಮತ್ತು ದಪ್ಪ ಆಗಲ್ಲ, ಬಟ್ ಸಿಕ್ಕಾಬಟ್ಟೆ ಸ್ವೀಟ್ ಇರುತ್ತೆ. ನಮ್ಮಮ್ಮ ಎಲ್ಲ ಹಾಕ್ಕೊಂಡಿದ್ದಾವೆ. ಬೇವೇವು ಯಾವ್ಯಾವ ನನಗೆ ಹೂವು ಇಡೋಕ್ಕೆ ಮುಂಚೆ ನಾನೇ ಹೂವು ಇಟ್ಕೋತಾ ಇದ್ದೀನಿ ಕಿವಿಗೆ. ಆ್ಯಕ್ಚುಲಿ ನಾನು ತಲೆಗೆ ಹೂವು ಮಾಡ್ಕೊಳ್ಳೋದೇ ಕಮ್ಮಿ, ಆದರೆ ಕಿವಿಗೆ ಇಟ್ಕೋತಾ ಇದ್ದೀನಿ. ಇದನ್ನು ನಮ್ಮ ಹಳ್ಳಿ ಸೈಡಲ್ಲಿ ದೇವ ಪೂಜೆಗೆಲ್ಲ ಬಳಸ್ತೇವೆ. ಏನು ಹೂವು ಅಂತ ಕರೆಕ್ಟಾಗಿ ನನಗೂ ನೆನಪಿಲ್ಲ. ಪಪ್ಪಿ ಕೊಡಪ್ಪ. ಪಪ್ಪಿಲ್ಲ, ಪಪ್ಪಿ ಗೊತ್ತಾಯ್ತು, ಬಿಟ್ಟಿತ್ತು. ನನಗಿಟ್ಟಮ್ಮ, ನನಗಿಟ್ಟಿ. ಕಿವಿಗೆ, ಕಿವಿ ಒಳಗಲ್ಲ, ಕಿವಿ ಮೇಲೆ. ನನ್ನ ಮಗಳು ನಂಗೆ ಹೂವು ಇಟ್ಟಕ್ಕೆ ಬರ್ತಾವಳೆ ಈಗಲೇ. ಫುಲ್ಲು ಗ್ರೀನರಿ ಬೆದ್ದಾವೆ. ಏನೋ ಒಂಥರ ಮನ್ಸಿಗೆ ಖುಷಿ. ನಮ್ಮಮ್ಮನ ಮಾತು ಕೇಳ್ಕೊಂಡು ದೊಡ್ಡ ಬ್ಯಾಗ್ ತೊಗೊಂಡೋಗಿದ್ದೆ ಎಳ್ಳಿಕಾಯಿಗೆ. ಎಳ್ಳಿಕಾಯಿ ಐತೆ ಅಂತವೆ, ಬಟ್ ಅಲ್ಲಿ ನನಗೆ ಎಳ್ಳಿಕಾಯಿ ಕಾಣಿಸ್ಲಿಲ್ಲ. ಎಲ್ಲ ಕಾಯಿ ವಿಡಿಯೋ ಮಾಡ್ಕೊ ಬಂದಿದ್ದೀನಿ, ತೋರಿಸ್ತೀನಿ ಬೇಕಾವೆ. ಮೇಲೂ ಇಲ್ಲ, ಎಲ್ಲೂ ಇಲ್ಲ. ಹಾಯ್ ಮಾಡಿ ಅಮ್ಮ. ಹಾಯ್. ಹಾಲು ಕರಿಬೇಕು ಇವಾಗ. ಹ್ಞೂ ಹಾಯ್. ನನ್ನ ಮಗಳು ಹಾಯ್ ಮಾಡ್ತಾಳೆ. ಹಾಯ್ ಮಾಡಪ್ಪ. ಹಾಯ್ ಹಾಯ್ ಸೇ ಹಾಯ್. ಪ್ಲಂಕಿಸ್ ಕೊಡಿ. ಪ್ಲಂಕಿಸ್ ಮಾಮಿ ಮಾಡಿ ಅವ್ರಿಗೆ. ಮಾಮಿ. ಕರೆಂಟ್ ಹೋಗ್ಬಿಟ್ಟಿದೆ. ಒಬ್ಬಿಟ್ಟು ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ಡಿಫ್ರೆಂಟಾಗಿ ಹೂರಣ ಮಾಡಿ ಒಬ್ಬಿಟ್ಟು ಮಾಡಿದ್ದೀನಿ. ಆ್ಯಕ್ಚುಲಿ ಟೇಸ್ಟು ಸೂಪರಾಗಿ ಬಂದಿದೆ. ಜಾಸ್ತಿ ಮಾಡ್ಕೊಂಡಿಲ್ಲ, ಒಂದು 7-8 ಮಾಡ್ಕೊಂಡಿದ್ದೆ ಅಷ್ಟೇ. ಬಿಸಿದು ಹಾಕಿ ಮನೆಯವ್ರಿಗೆ ಕೊಟ್ಟೆ ತಿಂದಿದ್ದಾವೆ. ಈ ಲ್ಯಾಂಪ್ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತಿನ ಸ್ಪೆಷಲು ಒಬ್ಬಿಟ್ಟಿದೆ, ಕೋಸಂಬರಿ ಇದೆ, ಸಾಂಬಾರ್, ಮುದ್ದೆ ಆ್ಯಂಡ್ ಇಲ್ಲಿ ರೈಸ್ ಇದೆ, ಆ್ಯಂಡ್ ದಾಳಿಂಬೆ ಹಾಕಿ ಮೊಸರನ್ನ ಮಾಡಿದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ಇಷ್ಟು. ಫುಲ್ಲು ಕತ್ಲೆ ಮನೆಯೆಲ್ಲ. 6 ಗಂಟೆಗೆ ಕರೆಂಟ್ ಹೋಗಿದ್ದು, ಇನ್ನೂ ಕರೆಂಟ್ ಬಂದಿಲ್ಲ. ಸೊ ಇವತ್ತು ಲೈಕ್ ಕ್ಯಾಂಡಲ್ ಲೈಟ್ ಡಿನ್ನರ್ ಆಗುತ್ತೆ ಅನಿಸುತ್ತೆ. ಯಾಕೆಂದರೆ ಕ್ಯಾಂಡಲ್ ಲೈಟ್ ಅಲ್ಲ, ಕ್ಯಾಂಡಲ್ ಬಲ್ಬ್ ಡಿನ್ನರ್. ಸೊ ಊಟ ಮಾಡೋಣ. ದೊಡ್ಡವ್ರು ಹೇಳ್ತೇವೆ ಅಲ್ವಾ, ಒಂದು ಊಟನಾದರೂ ಎಲ್ಲರೂ ಜೊತೆಗೆ ಊಟ ಮಾಡಬೇಕು ಅಂತ. ಹಾಗೆ ನನಗೂ ಕೂಡ ನಮ್ಮ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಫ್ಯಾಮಿಲಿಯೆಲ್ಲ ಈ ಥರ ಊಟ ಮಾಡೋದು ತುಂಬ ಇಷ್ಟ. ಪ್ರತಿದಿನ ನೈಟು, ಮಾರ್ನಿಂಗು ಮತ್ತು ಮಧ್ಯಾಹ್ನ ಮಿಸ್ ಆದರೂ ನೈಟ್ ಮಿಸ್ ಆಗಲ್ಲ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಈ ಥರ ಊಟ ಮಾಡ್ತೀವಿ. ಎಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. Stay tuned for next video. Take care. Bye bye. Love you all.